ಹೆಂಗಿದೆ ನಿಂದು ಮದುವೆ ತಯಾರಿ ಇಲ್ಲ? ನೋಡಿ ಎಷ್ಟು ಜೋರಾಗಿ ನಡೀತಾ ಇದೆ. ಹೆಣ್ಮಕ್ಳದ್ದು ಒಂದು ಮುಗ್ದೋಯ್ತು ಅಂತಂದ್ರೆ ಗಂಡು ಹುಡುಗರದ್ದು ಹೆಂಗೋ ಒಂದು ಅರೇಂಜ್ ಆಗ್ಬಿಡುತ್ತೆ. ವಾಯ್ದೆ ತಲೆನೋವು, ಬೆಳಿಗ್ಗೆ ಹೋದ್ರೆ ಸಂಜೆವರೆಗೂ ಆಗಲ್ಲ. ಮೇಡಮ್ ಏನ್ ನೀವು ಉಟ್ಕೊಳ್ತಾ ಇದೀರಾ? ನಿಮ್ದು ಆಯ್ತಲ್ಲ ಶಾಪಿಂಗು? ಸೂಪರ್ ಆಗಿದೆ. ನೀನ್ ತುಂಬಾ ಲಕ್ಕಿ ಆಗಿದ್ರೆ. ಅಲ್ಲ, ಸೀರೆ ಕೊಡ್ತಾ ಇರೋದು ನಾನು ಅವಳಿಗೆ. ಅಂಕಲ್ ಪಾಪ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾವ್ರೆ. ಒಂದು ರಿಸೆಪ್ಷನ್ಗೆ, ಒಂದು ಎಂಗೇಜ್ಮೆಂಟ್ಗೆ ಅಂಡ್ ಒಂದು ಮುಹೂರ್ತ ತಗೊಂಡಿದ್ವಿ. ನನ್ನ ನಾದಿ ನನಗೆ ಒಳ್ಳೆ ಸೆಲೆಕ್ಷನ್ಸ್ ಮಾಡ್ಕೊಟ್ಟಿದ್ದಾಳೆ. ನಾದ್ನಿ ಬಿಲ್ ಅವರೇ ಪೇ ಮಾಡ್ತಾರೆ ಇವಾಗ. ಹೌದು. ಮನೇಲಿ ಆಯ್ತಲ್ಲ ಅದೇನೇ ಹಾಕೋಣ ಬಾ ತನ್ವಿ. ಹಂಗಾರೆ ನೀನು ಹಾಕೋಬೇಡ ಮಮ್ಮ. ಮನೆಯಲ್ಲಿರೋ ಪಂಚು ಅತ್ತೆ ಆಲ್ರೆಡಿ ನಿನ್ ಕಡೆ ಸಪೋರ್ಟು. ಇದು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ತಮಾಸ್ ಇಟಾಲಿಯನ್ ಪಿಜ್ಜಾಗೆ ಮೋಹನ್ ಅವಾಗ್ಲೇ ಕನೆಕ್ಟ್ ಆಗಿದ್ರು ಅದ್ ಮಾಡಿದಾಗ್ಲೇ. ಹೇಗೆ ಅಂದ್ರೆ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವಾಗ ವೆಡ್ಡಿಂಗ್ ಸೀರೀಸ್ ಒಂದೊಂದಾಗಿ ಎಲ್ಲ ಬರ್ತಾ ಇರುತ್ತೆ. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ, ನಾವು ನಮ್ಮನೆ ಕಡೆಯಿಂದ ನಾನು ನಮ್ಮಕ್ಕ, ಲೈಕ್ ನಮ್ಮ ಕಡೆ ಯಾರು ಕೊಡಬೇಕು ಅವ್ರಿಗೆಲ್ಲನೂ ಸೀರೆ ಪರ್ಚೇಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯವ್ರಿಗೆ ಇವಾಗ ಸೀರೆ ಶಾಪಿಂಗಿಗೆ ಹೋಗೋಣ. ನನ್ನ ಜೊತೆ ನಮ್ಮ ಅಕ್ಕ ಇಲ್ಲಿದ್ದಾರೆ, ನಮ್ಮ ಅಕ್ಕ, ನಮ್ಮ ಅಜ್ಜಿ ಆ್ಯಂಡ್ ನಮ್ಮ ಪಾಪು ಎಲ್ಲ ಇಲ್ಲಿ. ಆಯ್ ಮಾಡೋದು ಅನ್ನಿ. ಎಲ್ಲಿ ಹೋಗ್ತಾ ಇರೋದು ನಾವು ಇವಾಗ? ಚಿಕ್ಕಪೇಟೆಗೆ. ಎಂತಕ್ಕೆ? ಅತ್ತೆಗೆ ಆಲ್ರೆಡಿ ತೆಗ್ದಾಯ್ತು. ಇವಾಗ ನಿಮ್ಮ ಅಮ್ಮಂಗೆ ತೆಗೆಯೋದಕ್ಕೆ, ಅಮ್ಮಂಗೆ ಮತ್ತೆ ಅಜ್ಜಿಗೆ, ದೊಡ್ಡಜ್ಜಿಗೆ, ಊರಜ್ಜಿಗೆ ಎಲ್ಲರಿಗೂ ಹೋಣ ತೆಗೆಯಕ್ಕೆ. ನಿಂಗೂ ಬೇಕಾ ಸೀರೆ? ಬೇಡ ಬಿಡು, ನಿನಗೆ ಎಂತಕ್ಕೆ? ನಿಂಗೇನು ಬೇಕು? ನೀನೇನು ಹಾಕೊಳ್ತೀಯ ಮತ್ತೆ ಮದ್ವೆಗೆ? ಲಂಗ ಬ್ಲೌಸ್ ಹಾಕೊಳ್ತೀಯಾ? ಪ್ಲಾನ್ ಹಂಗಾರೆ ಫುಲ್ಲು ಜೋರು ನಿಂದು. ಓಕೆ. ಸೊ ಇವಾಗ ಸದ್ಯಕ್ಕೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಆಗಿದೆಯಲ್ಲ, ಆಲ್ರೆಡಿ ಎಲ್ಲ ಫುಲ್ಲು ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಒಳಗಡೆ ಎಲ್ಲ ಅಂದರೆ ಲೈಕ್ ಕಾರ್ಡೆಲ್ಲನೂ ಹಾಕಿ, ಅಕ್ಷತೆ ಕಾಳು ಮತ್ತು ಕಾರ್ನರ್ಸಲ್ಲೇನೋ ಅಕ್ಷತೆ ಕುಂಕುಮ ಎಲ್ಲ ಅಜ್ಜಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಅಕ್ಕ, ಬಾವ, ನಮ್ಮ ಪಾಪು ಮತ್ತು ನಮ್ಮ ಅಜ್ಜಿನೂ ಸೇರ್ಕೊಂಡು ಮಾಡಿದ್ದಾರೆ. ಆ್ಯಕ್ಚುಲಿ ಏನ್ ಜಿ ಸಮಾಚಾರ? ಮದುವೆಗೆ ನಿಮ್ದೆಲ್ಲ ತಯಾರಿ ಹೆಂಗೆ? ತಯಾರಿ ನಡೀತಾ ಇದೆ. ಕಾರ್ಡ್ಗಳಿಗೆಲ್ಲನೂ ಈ ಅರಿಶಿನ ಕುಂಕುಮ ಕಾರ್ನರ್ ಎಲ್ಲ ನಮ್ಮ ಅಜ್ಜಿನೇ ಹಾಕಿದ್ದು. ಅದು ಮತ್ತೆ ಅಕ್ಷತೆ ಕಾಳು ಎಲ್ಲನೂ ಅಜ್ಜಿನೇ ಹಾಕಿದ್ದು. ಇವಾಗ ನಮ್ಮ ಅಕ್ಕನೂ ಮಾಡ್ತಾ ಇದ್ದಾಳೆ. ಏನೇಮ್ಮ ಸಮಾಚಾರ? ಹೇಳ್ಬೇಕು. ಹೆಂಗಿದೆ ನಿಂದು ಮದುವೆ ತಯಾರಿ ಇಲ್ಲ? ನೋಡಿ ಎಷ್ಟು ಜೋರಾಗಿ ನಡೀತಾ ಇದೆ. ಮದ್ವೆ ತಯಾರಿ ಇವಾಗ ತಾನೇ ಎಲ್ಲ ಒಂದೊಂದಾಗಿ ಸ್ಟಾರ್ಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಪರ್ಚೇಸಿಂಗ್ ಹೋಗ್ತಾ ಇದೀವಿ. ಕೀಪ್ ವಾಚಿಂಗ್. ಇವಾಗ ನಮ್ಮ ಅಕ್ಕ ಸೀರೆ ಶಾಪಿಂಗ್ ಕರ್ಕೊಂಡು ಹೋಗ್ತಾವಳೆ. ನಂಗೂ ಬಟ್ಟೆ ಎಲ್ಲ ಅವಳೆ ಕೊಡಿಸ್ತಾಳಂತೆ, ಸೀರೆ ಎಲ್ಲ ಅವಳೆ ನೋಡ್ಕೊಳ್ತಾಳಂತೆ. ನಮ್ಮ ಕೈ ಎಷ್ಟು ಟ್ಯಾಕ್ಸ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಸೀರೆ ಗೀರೆ ಎಲ್ಲ ಯಾವ ಥರ ಇರುತ್ತೆ, ನಮ್ಮ ಅಕ್ಕ ಯಾವ ತಗೋತಾರೆ, ನಮ್ಮ ಮನೆಯವ್ರಿಗೆಲ್ಲ ಯಾವ ತಗೊಳ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ, ಚಿಕ್ಕಪೇಟೆಗೆ ಓಡೋಣ. ನಮ್ಮ ಬಾವ ಬಂದಿಲ್ಲ. ಆ್ಯಕ್ಚುಲಿ ನಮ್ಮ ಬಾವ ಮಿಸ್ಸಿಂಗು. ಅವರೆಲ್ಲ ಕಾರ್ಡ್ ಹಾಕ್ಬಿಟ್ಟು ಹೋದ್ರು ಶಾಪಿಂಗ್ ಮಿಸ್ಸಿಂಗು ಅವರು. ಬಟ್ ಎನಿವೆ ನಾನು ನಮ್ಮ ಭಾವನ ಸಪ್ರೇಟಾಗಿ ನೋಡ್ಕೊಳ್ತೀನಿ. ನಾವೆಲ್ಲ ನಮ್ದೆಲ್ಲ ಶಾಪಿಂಗ್ ಎಲ್ಲ ಆದ್ಮೇಲೆ ಹೆಣ್ಮಕ್ಳದ್ದು ಒಂದು ಮುಗ್ದೋಯ್ತು ಅಂತಂದ್ರೆ ಗಂಡು ಹುಡುಗರದ್ದು ಹೆಂಗೋ ಒಂದು ಅರೇಂಜ್ ಆಗ್ಬಿಡುತ್ತೆ. ಮೇಯ್ನ್ ಇರೋದೇ ಹೆಣ್ಮಕ್ಳು ತಯಾರಿ. ಸೊ ಇವತ್ತು ಹೋಗ್ಬಿಟ್ಟು ಅದನ್ನೆಲ್ಲ ಮುಗಿಸೋಣ. ಸೊ ತಲೆನೋವು, ಬೆಳಿಗ್ಗೆ ಹೋದ್ರೆ ಸಂಜೆವರೆಗೂ ಆಗಲ್ಲ. ಹೆಣ್ಮಕ್ಳದ್ದಾದ್ರೆ ಇವಾಗ ಹೋಗಿ ನೋಡಿ ಒಂದು ಸಾರಿ ಎತ್ಕೊಂಡ್ ಬಂದ್ಬಿಡ್ಬೋದು. ಯಾರು ಹೆಣ್ಮಕ್ಳು? ಹೌದು. ಇದು ಮ್ಯಾಚಿಂಗ್ ಎಲ್ಲ ಅದು ಹಾಕೊಳ್ಳ, ಇದು ಆಬ್ವಿಯಸ್ಲಿ ಬಾಯ್ಸ್ಗೆ ಏನ್ ಗೊತ್ತಾ ಗೈಸ್, ನಾವು ಇವಾಗ ಹೆಣ್ಮಕ್ಳು ಹಾಕೊಳ್ತಾರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳಿ, ಇವಾಗ ನಂದು ಯಾವ್ದಾದ್ರು ಒಂದು ಒಕೇಶನ್ಗೆ ಏನಾದ್ರು ಸ್ಯಾರಿ ಹಾಕೊಳ್ತೀನಿ ಅಂತಂದ್ರೆ ನಾನು ಆ ಸ್ಯಾರಿಗೆ ತಕ್ಕನಂಗೆನೆ ಫುಲ್ ಬಟ್ಟೆ ಹುಡುಕ್ಬೇಕು. ಅಂಡ್ ಬಾಯ್ಸ್ಗೆ ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ, ಬಾಯ್ಸ್ಗೆ ಅಷ್ಟು ಈಸಿಯಾಗಿ ಸಿಗೋದೇ ಇಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ರೀಮಿಯಮ್ ಆಗಿ ಕಾಣಿಸ್ಬೇಕು ಅಂತಂದರೆ ನಾವು ಸ್ಪೆಸಿಫಿಕ್ ಆಗಿ ಹುಡುಕ್ಬೇಕು. ಅದನ್ನೆಲ್ಲ ತೊಗೊಬೇಕು ಅಂತಂದರೆ ಅದೇ ಹುಡುಗಿರ್ಗೆ ಹೆಂಗೆ ಗೊತ್ತಾ, ಒಂದು ಸಕ್ಕತ್ತಾಗಿರೋ ಲಕ್ಸುರಿ ಜರಿ ಅದು ಇದು ಏನೇನೋ ಇರೋದೆಲ್ಲ ಫುಲ್ ತೊಗೊಂಡ್ಬಿಡ್ತಾರೆ, ಏನೇ ಆದರೂ ಮಿಂಚ್ತಾ ಇರ್ತಾರೆ. ಬಟ್ ನಮ್ಮ ಹುಡುಗರಿಗೆಲ್ಲ ಹಂಗೆಲ್ಲ ನಡೆಯಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಎನಿವೆ ಇವಾಗ ಶಾಪಿಂಗ್ ಶುರು ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿಂದ ಚಿಕ್ಕಪೇಟೆಗೆ ಹೋಗೋಷ್ಟರಲ್ಲಿ ನಮ್ಮ ಮೇಡಮ್ ಅವರು ಬರ್ತಾರೆ ಅಲ್ಲಿಂದ, ಅವ್ರ ಮನೆಯಿಂದ ನಂದೂ ಬರ್ತಾಳೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಆ್ಯಕ್ಚುಲಿ ಆಟೋದಲ್ಲಿ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಬಿಕಾಸ್ ಚಿಕ್ಕಪೇಟೆಗೆ ಹೋಗ್ತಿರೋದ್ರಿಂದ ನಾವು ಕಾರ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಕಾರ್ ಎತ್ಕೊಂಡು ಹೋಯ್ತು ಅಂತಂದರೆ ಲಾಸ್ಟ್ ಟೈಮು ತುಂಬಾ ತೊಂದರೆ ಆಯಿತು, ಪಾರ್ಕಿಂಗ್ ಇರಲಿಲ್ಲ. ಸೊ ಅದು ಬ್ಲಾಗೆಲ್ಲ ನೀವೇ ನೋಡಿರ್ತೀರ ಎಷ್ಟು ತೊಂದರೆ ಆಯಿತು ಅಂತ ಇನ್ವಿಟೇಷನ್ ಕಾರ್ಡು ಮಾಡ್ಸಕ್ಕೆ ಹೋದಾಗ. ಸೊ ಇವಾಗ ನಾವೇನು ಮಾಡ್ತೀವಿ, ಇವಾಗ ಡೈರೆಕ್ಟಾಗಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಮೆಟ್ರೋಯಿಂದ ಡೈರೆಕ್ಟಾಗಿ ಚಿಕ್ಕಪೇಟೆ ಮೆಟ್ರೋ ಹತ್ರ ಇಳ್ಕೊಳ್ತೀವಿ. ಅಲ್ಲಿ ಇಳ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಬರ್ಬೇಕಾದ್ರೆ ಒಟ್ಟಿಗೆ ಕ್ಯಾಬಲ್ಲಿ ಬಂದುಬಿಡ್ತೀವಿ. ಯಾಕಂದರೆ ಸೀರೆಗಳೆಲ್ಲನೇ ಇರುತ್ತೆ. ಸೊ ಮೆಟ್ರೋದಲ್ಲಿ ಕ್ರೌಡ್ ಇರುತ್ತೆ. ಸೊ ಅದಕ್ಕೋಸ್ಕರ
ಹೋಗ್ಬೇಕಾದ್ರೆ ಹಿಂಗೆ ಹೋಗಿ ಆ ಕಡೆಯಿಂದ ಬರ್ಬೇಕಾದ್ರೆ ಕ್ಯಾಬಲ್ಲಿ ಬರ್ತೀವಿ. ಚಿಕ್ಕಪೇಟೆಗೆ ಯಾರು ಹೋಗ್ತೀರೋ ಆ್ಯಕ್ಚುಲಿ ನೀವು ಓನ್ ಟ್ರಾನ್ಸ್ಪೋರ್ಟ್ಗಿಂತ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡೋದ್ರೇ ಬೆಟರು. ಮೇಯ್ನ್ಲಿ ಬಿಕಾಸ್ ಪಾರ್ಕಿಂಗ್ ಇರಲ್ಲ ಅಲ್ಲಿ. ಬೈಕಲ್ಲೆಲ್ಲ ಹೋದರೆ ಪರವಾಗಿಲ್ಲ, ಬೈಕಲ್ಲೆಲ್ಲ ಮ್ಯಾನೇಜ್ ಆಗುತ್ತೆ. ಬಟ್ ಕಾರ್ ಎತ್ಕೊಂಡು ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅವ್ರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಚಿಕ್ಕಪೇಟೆಗೆ. ಕರ್ಕೊಂಡು ಹೋಗಿಲ್ಲ ಅಲ್ಲ. ನನ್ನ ಜೊತೆ ಫಸ್ಟ್ ಟೈಮ್ ಶಾಪಿಂಗಿಗೆ ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಬೇರೆ ಮಾಲ್ಸ್ಗಳಿಗೆ ಅಲ್ಲಿಗೆಲ್ಲ ಹೋಗ್ತಾ ಇರ್ತೀವಿ. ಇವಳು ಮೇಡಮ್ ಚಿಕ್ಕಪೇಟೆಗೆಲ್ಲ ಬರಲ್ಲ ನಮ್ಮ ಥರ ಮಾಲ್ಸು. ಹಾಂ ಏನು ತಾನೇ? ಬರ್ಗರ್ ಕಿಂಗ್ ಜಾಸ್ತಿ ಹೋಗ್ತಾ ಇರ್ತಾರೆ. ನಮ್ಮ ಥರ ಊಟನೂ ಅಷ್ಟೇ ನಾರ್ಮಲೆಲ್ಲ ಇಲ್ಲ. ಮೇಡಮ್ ಸ್ವಲ್ಪ ಫುಲ್ ಐಫೈ ಅಲ್ವಾ ತಾನು? ಹೌದು ಐಫೈಯಾ? ಸ್ಕೂಲೆಲ್ಲ ಮುಗೀತಾ ನಿಂದು? ಓಕೆ, ಸೊ ಬನ್ನಿ ಇವಾಗ ಚಿಕ್ಕಪೇಟೆಗೆ ಓಡೋಣ. ಎಗ್ರು ಗುಡ್ ಬಂತು. ಇಲ್ಲಿ ಕೂತ್ಕೋ. ಲೆಫ್ಟ್ ಬೈ ಕೂತ್ಕೋ. ಇಲ್ಲಿ ಕೂತ್ಕೊಳ್ಳಮ್ಮ. ಓಕೆ, ಸೊ ಮೇಡಮ್ ಅವ್ರು ಆ್ಯಕ್ಚುಲಿ ಬರೋದು ಲೇಟ್ ಆಯಿತು. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗುತ್ತೆ ಅಂತಂದರು. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತಂದ್ಬಿಟ್ಟು ಇಲ್ಲಿ ಚಾಟ್ಸ್ ತಿಂತಾ ಇದ್ದೀವಿ. ನಾವು ನಮ್ಮ ಅಕ್ಕ ಆ್ಯಕ್ಚುಲಿ ಚಿಕ್ಕಪೇಟೆನಲ್ಲಿ ಇದು ಫೇಮಸ್, ಇದು ಡೈಲಿ ಚಾಟ್ಸು. ಅಂದರೆ ಬಾಂಬೆ ವಡಪಾವು ಮತ್ತು ಕಚೋರಿ ಸಮೋಸ ಅದೆಲ್ಲ ಸಖತ್ ಫೇಮಸ್ಸು. ಸೊ ತಿಂತಾ ಇದ್ದೀವಿ. ಫಸ್ಟ್ ಮೇಡಮ್ ಅವ್ರು ಬರ್ತಾರೆ. ಈಗ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಎಲ್ಲ ಬರ್ತೀನಿ ಅಂತಂದರು. ಸೊ ನೋಡೋಣ. ಹಲೋ, ಹಾಯ್ ಮೇಡಮ್. ಯಾಕೆ ಲೇಟು? ಗೊತ್ತಾಗಲ್ಲ ಬೇಗ ಬರಬೇಕು ಅಂತಂದ್ಬಿಟ್ಟು ಅದೇ ಶಾರ್ಟ್ಕಟಲ್ಲಿ ಬಂದ್ಬಿಟ್ಟು ಅಂಗಡಿ ಮುಂದೆ ನಿಂತಿದ್ದೀನಿ ಅಂತ ಅನ್ನೋದು. ಹಾಂ, ಎಸ್, ಲೆಟ್ಸ್ ಗೋ. ಓಕೆ, ನಮ್ಮ ಮನೆ ಹೆಣ್ಮಕ್ಳದ್ದು ಸೀರೆ ಶಾಪಿಂಗ್ ಮತ್ತೆ ಸ್ಟಾರ್ಟ್ ಆಗಿದೆ. ನೀನು ತೊಗೊಂಬಿಡು ಒಂದು ಸ್ಯಾರಿ. ಲಾಸ್ಟ್ ಟೈಮ್ ಒಂದು ಆನಿಯನ್ ಪಿಂಕ್ ತೊಗೊಂಡೋಗಿಲ್ಲ ನೋಡಿ, ಕನ್ಫ್ಯೂಸ್ ಆಗಿಬಿಟ್ಟು. ತುಂಬ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ಆ ಸ್ಯಾರಿ. ಇದೇ ಥರ ಶೇಡಲ್ಲಿತ್ತು ಆಲ್ಮೋಸ್ಟ್. ಇಲ್ಲ ಅದು ತೊಗೊಂಡಿಲ್ಲ, ಬೇರೆ ತೊಗೊಂಡೆ. ಇದು ನಾನು ನೋಡಿ ಆ್ಯಕ್ಚುಲಿ ಈ ಸಾರಿನೂ ನೋಡಿದ್ದೆ. ಆಲ್ಮೋಸ್ಟ್ ತೊಗೊಳ್ಳೋಣ ಅಂತ ಇದ್ದೆ, ಬಟ್ ನನ್ನ ಹತ್ರ ಈ ಕಲರ್ ಸೇಮ್ ಇತ್ತು ಅಂತ ನಾನು ತೊಗೊಂಡಿಲ್ಲ. ಚೆನ್ನಾಗಿದೆ ಈ ಸಾರಿ. ಯಾವ್ದು ಬೇಕು ನಿಂಗೆ? ನಿಂಗೆ ಲಂಗ ಬ್ಲೌಸ್ ಬೇಕಾ? ಇಲ್ಲಿ ಸಿಗಲ್ಲ ಲಂಗ ಇದು ಚೆನ್ನಾಗಿತ್ತು ಅಕ್ಕ, ಫಸ್ಟ್ ಒನ್ ಹಾಕಿದಾರಲ್ಲ. ಇಲ್ಲೆಲ್ಲೂ ಸಿಗಲ್ಲ, ಅಷ್ಟೇ ಮನೆಗೆ. ಇದಾದ್ಮೇಲೆ ಮನೆಗೇನೆ ಹೋಗೋದು. ಯಾಕೆ? ಇನ್ನೇನು ಮಾಡ್ತೀರಾ? ಅಣ್ಣ ಈ ಬ್ಲೂ ಹೀಗೆ ಆ ಥರ ಕೊಡಿಸ್ತತಾ? ಅದೇ ಡಾರ್ಕ್ ಬ್ಲೂ ಲೈನ್ ಇದೆ. ಯಾವ ಕಲರ್ ಬೇಕು ನಿಂಗೆ? ಹಾಂ, ಗ್ರೀನ್ ಆ್ಯಂಡ್ ಪಿಂಕ್. ವಾವ್, ಸೂಪರ್. ಎಲ್ಲ ಏನೋ ಸೆಲೆಕ್ಟ್ ಎಲ್ಲ ಮಾಡ್ತಾವ್ರೆ. ಇನ್ನೂ ಯಾವುದು ಸೆಲೆಕ್ಟ್ ಆಗಿಲ್ಲ. ಒಂದೆರಡು ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ, ನೋಡೋಣ ಇರಿ. ಯಾವುದು? ಓಕೆ, ಈ ಕಡೆ ಬಾ. ಓಕೆ, ಇದು ಎಸ್, ಆ್ಯಕ್ಚುಲಿ ಚೆನ್ನಾಗಿದೆ. ಅದು ಒಂಥರ ಗ್ರೇಪು ಮತ್ತು ಗೋಲ್ಡ್ ಇದರಲ್ಲಿ. ಮೇಡಮ್, ಏನು ನೀವು ಉಟ್ಕೊಳ್ತಾ ಇದ್ದೀರಾ? ನಿಮ್ದು ಆಯ್ತಲ್ಲ ಶಾಪಿಂಗು? ನಂದಾಯ್ತು ಶಾಪಿಂಗು. ಈಗ ಅಕ್ಕಗೆ ನಾನು ಹಾಕೊಂಡ್ರೆ ಅವ್ರು ನೋಡ್ಬೋದು ಅಂತ ಅವ್ರ ಮೇಲೆ ಹಾಕಿದ್ರು. ಅವ್ರು ಸ್ವಲ್ಪ ಕನ್ಫ್ಯೂಸ್ ಇದ್ರು, ಅದಕ್ಕೆ ನಾನು ಶಾಪಿಂಗ್ ನಿಂಗೆಲ್ಲ ತಗೊಳ್ಳಲ್ಲ. ಅಕ್ಕ ತಗೊಂಡಿಲ್ಲ, ನಾನು ತಗೋತೀನಿ ಅಷ್ಟೇ. ಬಟ್ ಪರ್ಸ್ನಲಿ ನನಗೆ ಮೊನ್ನೆ ಬಂದಾಗಲೂ ತುಂಬ ಇಷ್ಟ ಆಗಿತ್ತು. ಬಟ್ ನನ್ನ ಹತ್ರ ಈ ಕಲರ್ ಇದೆ ಆಲ್ರೆಡಿ. ಇದಾ? ನಾನು ಅವಾಗ ರೆಡ್ ತಗೊಂಡೆ. ಏನು ಮಾಡ್ತಿದ್ಯಾ? ಅದಾನು ನೋಡಿ, ಅವ್ರ ಅಮ್ಮಂಗೆ ಹುಡುಕ್ತಾವಳೆ ಸೀರೆ ಯಾವ್ದು ಚೆನ್ನಾಗಿದೆ ಅಂತ. ಯಾವ್ದು ಸರಿ ಇಟ್ಕೊಳ್ಳಿ. ಅಮ್ಮಂಗೆ ಹುಡುಕ್ತಾ ಇದ್ಯಾ? ಧನು ಚೆನ್ನಾಗಿಲ್ಲ. ಬೇಡ. ಇದು ಬೇಡ. ಬೇಡ. ಹೆಂಗೆ ಅನ್ಸಿದೆಮ್ಮ ನಿಂಗೆ? ಚೆನ್ನಾಗಿದೆಯಾ? ನಾನೇನು ಗೊತ್ತಾ, ಈ ಸ್ಯಾರಿ ಎಲ್ಲನೂ ಕರೆಕ್ಟ್ ಪ್ರಾಪರಾಗಿ ಡ್ರೇಪ್ ಮಾಡಿಸ್ಬೇಕು. ಅವರು ಶಿವ ಸರ್ ಥರನೇ ಯಾರು ಒಬ್ರು ಚೆನ್ನಾಗಿರೋನ ಕಸ್ಕೊಂಡು ಡ್ರೇಪ್ ಮಾಡಿಸ್ಬೇಕು. ಅವ್ರಿಗೆ ಡ್ರೇಪ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇವಾಗ ಮಾಡೆಲ್ ರೆಡಿ ಆಗಿದೆ. ತಿರುಗಿ ಮೇಡಮ್ ಈ ಕಡೆ. ಬೇಡ,
ಅಲ್ವಾ ಅಷ್ಟು ನೀಟಾಗಿ ಹೆಂಗಾಯ್ತಮ್ಮ? ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ತರ ಕಾಣ್ತಿದ್ದಾಳೆ. ಅವಳಿರ್ಲಿ ಸ್ಯಾರಿ ಹೆಂಗೈತೆ ಹೇಳು, ಸ್ಯಾರಿ ಸೆಲೆಕ್ಟ್ Saree ಮಾಡ್ಬೇಕಾಗಿದ್ದು super ಆಗಿದೆ. ಹುಡುಗಿ ಸೆಲೆಕ್ಟ್ ಆಯ್ತು ಆಲ್ರೆಡಿ. ಈ ಕಡೆ ಫ್ರಂಟ್ ಇಂದ ತೋರಿಸ್ತೀನಿ. ಇರಮ್ಮ ವೆರಿ ನೈಸ್. ಕಾಣ್ತಾ ಇದೆ. ಆ್ಯಕ್ಚುಲಿ ಈ ಸೀರೆ ಲಾಸ್ಟ್ ಟೈಮ್ ನೋಡಿದಾಗ ತುಂಬ ಬ್ಯೂಟಿಫುಲ್ ಆಗಿತ್ತು, ಬಟ್ ನನ್ನ ಹತ್ರ ಆಲ್ರೆಡಿ ಕಲರ್ ಇದ್ರಿಂದ ನಾನು ತೊಗೊಂಡಿಲ್ಲ. ನೆನ್ನೆನೂ ಮಾತಾಡ್ತಿದ್ದೆ ತಗೋಬೇಕಿತ್ತು ನಾನು ಅಂತ, ಬಟ್ ಬೈ ತಕ್ಷಣ ಹೇಳಿದೆ ನನಗೆ ಈ ಕಲರ್ ಸೀರೆ ವಾಪಸ್ ತೋರಿಸಿ ಅಂತ. ನಾನು ಅಕ್ಕಂಗೆ ಇದೇ ಕಲರ್ ಸೀರೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫೈನಲಿ ನಾನು ಇದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ನಾದಿನಿ ಇದನ್ನು ಸೆಲೆಕ್ಟ್ ಮಾಡಿಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನನಗೆ ಬೇಕಾದ್ರೆ ಕೊಡ್ಬೇಕು ಈ ಸೀರೆ. ನಾನು ಯಾ ಶೋರ್ ಕೊಡ್ತೀನಿ. ಎಕ್ಸ್ಚೇಂಜು ಎಕ್ಸ್ಚೇಂಜ್ ಅಲ್ಲ, ನಿಂಗೆ ಏನು ಬೇಕು ತಗೋ, ಯಾವ್ದು ಬೇಕು ಕಲರ್ ತಗೋ. ಚೆನ್ನಾಗಿ ಕಾಣ್ತೈತೆ ಅಕ್ಕ. ವೆರಿ ನೈಸ್. ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆಯ್ತಾ? ಹೋಲ್ಡಿಂಗಲ್ಲಿ ನೋಡೋದಕ್ಕಿಂತ ಫುಲ್ ರೆಡಿ ಆದಾಗಲೇ ಸ್ಯಾರಿ ಲುಕ್ ಬರೋದು. ಹಾಂ ಚೆನ್ನಾಗಿದೆಯಾ ಅದು? ಓಕೆ ಸೂಪರ್. ಓಕೆ ಮೇಡಮ್ ಅವ್ರು ಇವಾಗ ಸೆಕೆಂಡ್ ಸ್ಯಾರಿ ನೋಡ್ತಾ ಇದ್ದಾರೆ ನಮ್ಮ ಅಕ್ಕ. ಬನ್ನಿ ಹೆಂಗನ್ಸಿದೆ ಇದು ಸ್ಯಾರಿ ಎಲ್ಲ? ಸ್ಯಾರಿ ಚೆನ್ನಾಗಿದೆ. ನಾನು ನೋಡಿದ್ದೆ. ಸ್ಯಾರಿ ನೋಡ್ಬೇಕಾ ಹುಡುಗಿ ನೋಡ್ಬೇಕಾ? ಇದು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಸುಮ್ಮನೆ ಅಲ್ಲ, ಮಾಡೆಲ್ಗೆ ಅಷ್ಟೇ ಇದು ಹಾಕ್ಸ್ತಾ ಇರೋದು, ಅವಳೇನು ತಗೊಳ್ಳಲ್ಲ. ಯೂಶಲಿ ಅದನ್ನ ಒರಿಜಿನಲ್ ವೇರ್ ಮಾಡೋದು ನಾನು, ಅದಕ್ಕೆ ಅವರು ಹೇಗೆ ಕಾಣಿಸ್ತಾ ಇದೆ ತೋರಿಸ್ತಾ ಇದ್ದಾರೆ. ಮತ್ತೆ ಇನ್ನೇನು ಗೊತ್ತಾ, ಬಿಕಾಸ್ ಅವತ್ತು ಆಬ್ವಿಯಸ್ಲಿ ಅಕ್ಕಗೆ ಮೇಕಪ್ ಆರ್ಟಿಸ್ಟ್ ಬರ್ತಾರೆ ರೆಡಿ ಮಾಡೋದಕ್ಕೆ. ಸೊ ಐಮ್ ಶೋರ್ ಅವರು ಇದೇ ಥರ ಚೆನ್ನಾಗಿ ಉಡಿಸ್ತಾರೆ, ಸೊ ಚೆನ್ನಾಗಿ ಕಾಣುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅವರು ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗ್ತಾರಲ್ಲ, ಸೊ ಚೆನ್ನಾಗಿ ಕಾಣುತ್ತೆ ಈ ಸೀರೆ. ಆಬ್ವಿಯಸ್ಲಿ ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನ? ಟೋಟಲಿ 2 ಸ್ಯಾರೀಸ್. ನೋಡಿ ನೀನು ಉಟ್ಕೊಳ್ಳೋ ಸ್ಯಾರಿ ಎಲ್ಲ ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿಬಿಟ್ಲು. ನೆಕ್ಸ್ಟ್ ಟೈಮಿಂದ ಅವಳೇ ಇರೋದಲ್ವಾ, ಅವಳೇ ಕರ್ಕೊಂಡು ಬರ್ತೀನಿ ಸೆಲೆಕ್ಟ್ ಮಾಡೋದಕ್ಕೆ. ಬಿಲೀವ್ ಮಾಡ್ತೀರಾ, ನನ್ನ ಸಾರಿ ನಾನು ಲಿಟ್ರಲಿ ನಾನು 15-20 ಮಿನಿಟ್ಸ್ ಮುಗಿಸಿ, ನಮ್ಮ ಅಕ್ಕ ಇನ್ನೂ ಮುಗಿಸಿರ್ಲಿಲ್ಲ. ಸೊ ನೀನು ತುಂಬ ಲಕ್ಕಿ ಆಗಿದ್ರೆ. ಅವ್ರ ಅಕ್ಕ ಇನ್ನೂ ಮುಗಿಸಿಲ್ಲ, ಇವಳು 15-20 ಮಿನಿಟ್ಸಲ್ಲಿ ಅವ್ರು ಸೆಲೆಕ್ಟ್ ಮಾಡಿದ್ದಾಳೆ ಅಂತಂದರೆ, ಅಯ್ಯೋ ಸೊ ನಿನಗೆ ಟೈಮ್ ಸೇವ್ ಆಗುತ್ತೆ. ಅಲ್ಲ, ಸೀರೆ ಕೊಡ್ತಾ ಇರೋದು ನಾನು ಅವಳಿಗೆ, ಅವ್ರ ಅದೃಷ್ಟವಂತರು, ನಾನು ಅದೃಷ್ಟವಂತ ಅಂತೆ. ಏನು ಸರ್? ಹಾಕೊಳ್ಳಿ. ಹಂಗಾರೆ ಇದನ್ನ ಹಾಕ್ಕೊಳ್ತೀನಿ ನಾನು, ರಿಸೆಪ್ಷನ್ಗೆ ಅದು ಹಾಕ್ಕೊಳ್ತೀನಿ. ಅದೇ ಹೇಳ್ತಿಲ್ವಾ ಅಂಕಲ್, ಪಾಪ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾವ್ರೆ. ಓಕೆ, ಸೊ ಫೈನಲಿ ಸೆಲೆಕ್ಷನ್ ಆಗಿದೆ. ಫಸ್ಟ್ 2 ಸೆಲೆಕ್ಟ್ ಮಾಡಿದ್ರು. ಇವಾಗ ನಮ್ಮ ಅಕ್ಕ ಇನ್ನೊಂದು ಯೆಲ್ಲೋ ಕಲರ್ ಸ್ಯಾರಿ ತಗೊಳ್ತಾ ಇದ್ದಾಳೆ. ಎವರ್ಗ್ರೀನ್ ಸಾರಿ ಯೆಲ್ಲೋ ಮೆತ್. ಆ್ಯಕ್ಚುಲಿ ಈ ಥರ ಯೆಲ್ಲೋ ಕಲರ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಸ್ ಹಾಕೊಂಡಾಗ. ಆ್ಯಂಡ್ ಒಂದು ರಿಸೆಪ್ಷನ್ಗೆ, ಒಂದು ಎಂಗೇಜ್ಮೆಂಟ್ಗೆ ಆ್ಯಂಡ್ ಒಂದು ಮುಹೂರ್ತ ತೊಗೊಂಡಿದ್ವಿ. ಸೊ 3 ಸ್ಯಾರಿ. ಅವತ್ತು ನೋಡಿ ಏನೇನು ಐ ಥಿಂಕ್ ನಿಮ್ಗೆ ಐಡಿಯಾ ಬಂದಿರ್ಬೋದು ನಾವು ಯಾವ ತೊಗೊಂಡಿದ್ದೀವಿ ಅಂತ. ಸೊ ಅವತ್ತು ನೀವೇ ಹೇಳಬೇಕು ಹೇಗೆ ಕಾಣ್ತಾ ಇದ್ದಾರೆ ಅಂತ, ನಮ್ಮ ಸೆಲೆಕ್ಷನ್ಸ್ ಹೇಗಿದೆ ಅಂತ. ಏನಮ್ಮ ಇಷ್ಟ ಆಯ್ತಮ್ಮ? ಹೆಂಗಿದೆ ಎಲ್ಲ ನೋಡಿದ್ದು ಸ್ಯಾರೀಸ್ ಎಲ್ಲ? ಸೂಪರ್ ಸೆಲೆಕ್ಷನ್, ತುಂಬ ಚೆನ್ನಾಗಿದೆ. ನನ್ನ ನಾದಿನಿ ನನಗೆ ಒಳ್ಳೆ ಸೆಲೆಕ್ಷನ್ಸ್ ಮಾಡಿಕೊಟ್ಟಿದ್ದಾಳೆ. ನಾದಿನಿನೇ ಅವಳು ಅಫಿಷಿಯಲಿ. ವೆರಿ ನೈಸ್. ಥ್ಯಾಂಕ್ ಯು ಫಾರ್ ಚೂಸಿಂಗ್ ವೆರಿ ಗುಡ್ ಸ್ಯಾರೀಸ್. ನಿಂಗೆ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ಸೊ ಫೈನಲಿ ಐ ಥಿಂಕ್ ಮೇಘಲ ಬಿಲ್ ಅವರೇ ಪೇ ಮಾಡ್ತಾರೆ ಇವಾಗ. ಹೌದು, ಬಿಲ್ ಪೇಮೆಂಟ್ ಮೋನ ಮಾಡೋದು. ನಂಗೆ ಟ್ರಾನ್ಸ್ಫರ್ ಮಾಡು. ಇವಾಗ ಇಬ್ರು ಒಂದೇ ಅಲ್ವಾ? ಅಕೌಂಟ್ ಒಂದೇನೆ. ಸೊ ಎಲ್ಲ ದುಡ್ಡು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಐ ಥಿಂಕ್ ಎಲ್ಲ ಕಡೆ ಇಬ್ರು ಕಡೆದು ಹೆಂಗಸರು ಶಾಪಿಂಗ್ ಆಯಿತು. ಸೊ ಇವಾಗ ಗಂಡಸರು ಶಾಪಿಂಗ್ ಬಾಕಿ ಇದೆ ಇರಬೇಕಂದ್ರೆ. ಮೋನಿಂದು ಇನ್ನೂ ಶಾಪಿಂಗ್ ಸ್ಟಾರ್ಟ್ ಮಾಡಿಲ್ಲ. ಆಕ್ಚುಲಿ ಸದ್ಯಕ್ಕೆ ನಮ್ಮ ಅಕ್ಕಂದು ಅಷ್ಟೇ ತಗೊಂಡಿರೋದು. ನನ್ಗಿನ್ನೂ ಅಜ್ಜಿಗೆ ಮತ್ತೆ ನಮ್ಮ ರಿಲೇಷನ್ಸ್ಗೆಲ್ಲ ತಗೊಬೇಕು. ಆಕ್ಚುಲಿ ಅಜ್ಜಿಗೆ ನನ್ಗೆ ಐಡಿಯಾ ಇದೆ ಯಾವ ತರ ಅಜ್ಜಿಗೆ ಕಂಫರ್ಟೇಬಲ್ ಆಗಿರೋದು. ಸೊ ಆ ಸೀರೆನೂ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ. ಅವ್ರಿಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ನೋಡೋಣ ಅಂತ. ಎನಿವೆ ನಮಗೆ ವೆಡ್ಡಿಂಗ್ಗೆ ಕಂಪ್ಲೀಟ್ ನಾವು ಶಾಪಿಂಗ್ ಮಾಡೋದೆಲ್ಲನೂ ಮಾರುತಿ ಸಿಲ್ಕ್ಸ್ ಚಿಕ್ಕಪೇಟೆನಲ್ಲೇ ಶಾಪ್ ಮಾಡಿದ್ದು. ನಮಗೆ ನಿಜವಾಗ್ಲೂ ಕಲೆಕ್ಷನ್ ಯೂಶಲಿ ಹೇಳ್ಬೇಕಂದ್ರೆ ನಾನು ನೋಡಿದ್ದೀನಲ್ಲ ಸ್ಟಾರ್ಟಿಂಗಲ್ಲಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ತುಂಬ ಈಸಿ ಮಾಡ್ಕೊಡೋದೇನೆ ಇವರು. ಇವ್ರಿಗೆ ಎಕ್ಸಾಕ್ಟ್ಲಿ ಏನು ಗೊತ್ತೋ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಕಸ್ಟಮರ್ ರಿಕ್ವೈರ್ಮೆಂಟ್ನ. ನೀಟಾಗಿ ಅವರು ವೇರ್ ಮಾಡಿ ನೋಡಿ ಮೇಡಮ್ ಇನ್ನೂ ಚೆನ್ನಾಗಿದೆ, ಸೆಲೆಕ್ಷನ್ಸ್ ಇನ್ನೂ ಬೇಕು ಅಂತಂದರೆ ನೋಡಿ ನಾವು ವೇರ್ ಮಾಡ್ತೀವಿ ನೋಡಿ ಅಂತಲೇ ಹೇಳಿದ್ರು ಅವರು. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಸ್ಟಮರ್ಸ್ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಲಿ ಬಿಸ್ನೆಸ್ ಎಲ್ಲ ಅಂತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೋಹನ್ ಆ್ಯಂಡ್ ಥ್ಯಾಂಕ್ ಯು ಮೇಘಲ. ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಅಕ್ಕ ಶಾಪಿಂಗ್ ಆಯಿತು. ನೆಕ್ಸ್ಟು ಇವಳು ಶಾಪಿಂಗ್ ಕಿಸ್ಕೊಂಡು ಓಡ್ತಾ ಇದ್ದಾಳೆ ಇವಳು. ನಿಂದೆಲ್ಲ ಮುಗೀತು, ಬಾ ಮನೆಗೆ ಹೋಗೋಣ. ಅಷ್ಟೇ ಮನೆಗೆ ನಾನು ಮನೆಗೆ
ಓಕೆ, ಇವಾಗ ನಮ್ಮ ಧಾನ್ವಿ ಶಾಪಿಂಗ್ ಶುರು. ಏ ಖುಷಿ ನೋಡು, ಖುಷಿ ಖುಷಿ ನೋಡು. ಧಾನ್ವಿ ಬೇಡ ಬಾ, ಮನೇಲಿ ಆಯ್ತಲ್ಲ ಅದೇನೇ ಹಾಕೋಣ ಬಾ ಧಾನ್ವಿ. ಹಂಗಾರೆ ನೀನು ಹಾಕೋಬೇಡ ಮಮ್ಮ, ಮನೇಲಿರೋ ಪಂಚು ನೋಡ್ದಾ ಅತ್ತೆ ಆಲ್ರೆಡಿ ನಿನ್ನ ಕಡೆ ಸಪೋರ್ಟು. ಇದು ಚೆನ್ನಾಗಿದೆ ಅಲ್ಲ, ಸೂಪರ್. ಇಲ್ಲಾಂದ್ರೆ ಇದು ಚೆನ್ನಾಗಿದೆ, ನಂಗೆ ಆಚೆ ಒಂದು ಬಟ್ಟೆ ಇಷ್ಟ. ನೋಡಿ ಇದು ನಮ್ಮ ಲಕ್ಷಿತ್ತು ಹೇ ಆ್ಯಂಡ್ ಶೋ ಲಡ್ಡುಗೆ ಡಿಸೈನ್ಸು ನೋಡ್ತಾ ಇರೋದು ಮೇಡಮು. 1 hour later. ಓಕೆ, ಸೊ ಚಿಕ್ಕಪೇಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಇನ್ನೊಂದು ಶಾಪಿಗೆ ಬಂದಿದ್ದೀವಿ. ಈ ಶಾಪ್ ಆ್ಯಕ್ಚುಲಿ ತುಂಬಾ ನಮಗೆ ತುಂಬಾ ಫೇಮಸ್. ಇವರು ತುಂಬಾ ಹತ್ತಿರವಾದ ಶಾಪು ನಮಗೆ, ನಮ್ಮ ಸ್ವಂತ ಶಾಪ್ ಅಂತಲೇ. ಹೌದು, ನಿಮ್ಮ ಸ್ವಂತ ಶಾಪ್. ಸೊ ಇಲ್ಲಿ ನೋಡಿ, ನಾವು ನಮ್ಮ ಸುಪ್ರಿಯಾ ಅವರ ಹೊಸ ಶಾಪಿಗೆ ಬಂದಿದ್ದೀವಿ. ಆರಾಧನಾ ಬೈ ಸುಪ್ರಿಯಾ. ಎಸ್, ಆರಾಧನಾ ಬೈ ಸುಪ್ರಿಯಾ. Yes. ನಮ್ಮ ಪೇಜ್ ಇಂದ ಸಾಕಷ್ಟು ಸ್ಯಾರೀಸ್, ನಂದು ಮತ್ತೆ ಮೋಹನ್ ಮದ್ವೆಗೆ ಸಾಕಷ್ಟು ಸ್ಯಾರೀಸ್ ಹೋಗಿದೆ ನಮ್ಮ ಪೇಜ್ ಇಂದ. Yes. ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ತುಂಬಾ ಕಲೆಕ್ಷನ್ಸ್ಗಳು ಚೆನ್ನಾಗಿದೆ ನಿಮ್ದ್ರಲ್ಲಿ. ಚೆನ್ನಾಗಿದ್ಯಾ? ನೀವ್ ಹಿಂಗೆ ಅಂದ್ರೆ ನಂದಿಗೂ ಇಲ್ಲೇ ಕೊಡಿಸ್ಬಿಡ್ತಾ ಇದ್ದೆ ಒಂದು. ಏನ್ ಮೇಗಲ ಇಲ್ಲೇ ತಗೊಳತ್ತಾನೆ ನೀನು. ಅವಳು ಬೇಜಾರಾಗ್ಬಿಟ್ಟಿದೆ. ಅವಳು ನಮ್ಗೆ ಹೇಳಿದಾಳೆ, ನನ್ಗೆ ಇವಾಗ ಸ್ಯಾರೀಸ್ ಎಲ್ಲ ಸಾಕಾಯ್ತು, ನೀವು ಓಕೆ. ಎನಿವೆ, ಇವಾಗ ಮನೆಯವ್ರಿಗೆಲ್ಲನೂ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ವಿ. ಅಂದರೆ ನನ್ನ ಕಸಿನ್ಸು ಮತ್ತು ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಎಲ್ಲರಿಗೂ ಶಾಪಿಂಗ್ ಮಾಡ್ತಾ ಇದ್ವಿ. ಸೊ ಇಲ್ಲೇ ಒಂದಷ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ಸುಪ್ರಿಯಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಮೆಟೀರಿಯಲ್ ಎಲ್ಲ ಸೂಪರ್ ಆಗಿದೆ. ಔಟ್ಸೈಡ್ ಕ್ವಾಲಿಟಿ ಹೇಗಿದೆ? ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಡಿಸೈನ್ಸ್ ಅಷ್ಟೇ, ಬುಟ್ಟ ಜರಿ ಎಲ್ಲ ತುಂಬಾ ಚೆನ್ನಾಗಿದೆ. ಓ, ಇಲ್ಲಿದ್ದಾರೆ. ಇವಳನ್ನ ಕ್ಲಿಯರೆನ್ಸ್ ಸೇಲೆ ಮಾಡ್ಬಿಟ್ಟಿದ್ದಾಳೆ ಫುಲ್ಲು. ಸ್ಟಾಕ್ಸ್ ಆಲ್ಮೋಸ್ಟ್ ಖಾಲಿ ಆಗಿದೆ. ಬಿಕಾಸ್ ನಾನು ಸ್ವಲ್ಪ ಸೀರೆ ವಾಪಸ್ ತಗೊಂಡೆ ನಮ್ಮ ಅಕ್ಕ ಹತ್ರ ಮದುವೆಗೆ ಅಂತ. ಸ್ವಲ್ಪ ಅದೇ ಸ್ವಲ್ಪ ಕಸಿನ್ಸ್ಗೆಲ್ಲ ನೋಡಿ ನೆಕ್ಸ್ಟ್ ಟೈಮ್ ಬರ್ತೀನಿ. ಎಲ್ಲರೂ ತುಂಬಾ ಮತ್ತೆ ಆರ್ಡರ್ಸ್ಗಳು ತುಂಬಾ ಬರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಖಾಲಿ ಆಗ್ತದೆ. ನಾವು ಹೊಸ ಸ್ಟಾಕು ಬರುತ್ತೆ. ಪೇಜ್ನ ಫಾಲೋ ಮಾಡ್ತಾ ಇದ್ವಿ. ಎಸ್, ಇವಾಗ ನಂದು ಮದ್ವೆ ಆದ ತಕ್ಷಣ ನಾವು ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ. ಮದ್ವೆಕ್ಕಿಂತ ಮುಂಚೆನೆ ಮಾಡ್ಬೋದು, ಗೊತ್ತಿಲ್ಲ. ಬಟ್ ಆದಷ್ಟು ಜಾಸ್ತಿ ಸ್ಯಾರೀಸ್ ನ ತಗೊಂಡ್ಬಂದು ಒಳ್ಳೊಳ್ಳೆ ಸ್ಯಾರೀಸ್ ನ ಸೇಲ್ ಮಾಡ್ತೀವಿ. ಎಸ್, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್. ದೊಡ್ಡ ಶಾಪ್ ಓಪನ್ ಮಾಡಿ ಅಂತ ಹೇಳ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ಎಲ್ಲ ಚಿಕ್ಕಪೇಟೆಗೆಲ್ಲ ಹೋಗೋದೇ ಇಲ್ಲ, ಇಲ್ಲೇ ಕೋರ್ಮಂಗ್ಲ, ಇಲ್ಲ JP ನಗರ್. JP ನಗರ. ನಿಜ ಸುಳ್ಳು ಹೇಳ್ಬಾರ್ದು, ತುಂಬಾ ಚೆನ್ನಾಗಿ, ಚಿಕ್ಕಪೇಟೆಗಿಂತ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ. ನಂಗೆ ತುಂಬಾ ಲೈಕ್ ಆಯ್ತು. ಥ್ಯಾಂಕ್ ಯು. ಓಕೆ, ಇವಾಗ ನಾವೊಂದು 10 ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಮ್ಮ ದೊಡ್ಡಮ್ಮ ದೇವ್ರು ಇಬ್ಬರಿಗೆ, ನಮ್ಮ ಅತ್ತೆಗೆ, ನಮ್ಮ ಕಸಿನ್ಸ್ಗೆ ಒಂದಷ್ಟು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಸದ್ಯಕ್ಕೆ ಇದೊಂದು ಮತ್ತೆ ಇಲ್ಲಿ 3 ಸೀರೆ ಇದೆ. ಚೆನ್ನಾಗಿದೆ, ಎಲ್ಲ ಸಕ್ಕದಾಗಿದೆ, ಕಲರ್ಫುಲ್ ಆಗಿದೆ. ಮದುವೆ ಆದ್ಮೇಲೆ ಇದೇ ಥರ ಒಂದೊಂದೇ ಸ್ಯಾರಿ ತಗೊಳ್ತೀನಿ ನನ್ನೊಂದಿಗೆ. ನೆಕ್ಸ್ಟ್ ನೀವೇ ನಮಗೆ ಸಪ್ಲೈಯರ್. ಐ ಥಿಂಕ್ ಇರೋ ಬರೋ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ನಾವೇ ಎತ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಇಲ್ಲ, ಬೇರೆ ಕಲೆಕ್ಷನ್ಸ್ಗಳು ಬೆಜ್ಜಾನ್ ಇದೆ. ಓಕೆ, ಎನಿವೆ, ಸೊ ಇದಿಷ್ಟು ಸ್ಯಾರಿ ಟೋಟಲ್ ಒಂದು 10 ಸ್ಯಾರಿ ತೊಗೊಂಡಿದ್ದೀವಿ. ಮಧ್ಯದಲ್ಲಿ ಇವಾಗ ನಮ್ಮ ಅಮ್ಮ ಸಿಟಿಯಲ್ಲಿ ಪಿಜ್ಜಾ, ಪಾವ್ ಬಜ್ಜಿ ಎಲ್ಲ ಸಕದಾಗಿ ಬಂದಿದೆ. ಆ್ಯಂಡ್ ಗೈಸ್ ಇನ್ನೊಂದು ಹೇಳ್ತೀನಿ ನಾನು, ಇದು ಗೊತ್ತಿಲ್ವೋ ಗೊತ್ತಿಲ್ಲ, ಪ್ರಾಬ್ಲಿ ನಾನು ಹಳೆ ಬ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ ಅಷ್ಟೇ. ಏನ್ ಗೊತ್ತಾ, ಅಮ್ಮಾಸ್ ಇಟಾಲಿಯನ್ ಪಿಜ್ಜಾಗೆ ಮೋಹನ್ ಅವಾಗ್ಲೇ ಕನೆಕ್ಟ್ ಆಗಿದ್ರು. ಅದ್ ಮಾಡಿದಾಗ್ಲೇ ಹೇಗೆ ಅಂದ್ರೆ ಅದ್ರದ್ದು ಕವರ್ ಫೋಟೋ ಎಲ್ಲ ಇದೆಯಲ್ಲ, ಸೊ ಅದೆಲ್ಲಾನು ಕಂಪ್ಲೀಟ್ ಆಗಿ ಮೋಹನೇ ಶೂಟ್ ಮಾಡಿ, ಅವರೇ ಎಡಿಟ್ ಮಾಡಿ, ಮೆನು ಕಾರ್ಡ್ ಎಲ್ಲ ಪ್ರತಿಯೊಂದನ್ನು ಕೂಡ ಮೋಹನೇ ಮಾಡಿಕೊಟ್ಟಿರೋದು. ಸೊ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಬಟ್ ಬಿಹೈಂಡ್ ದ ಕ್ಯಾಮ್ರಾ ಅವರೇ ಇದ್ದಿದ್ದು. ಆ ಕಂಪ್ಲೀಟ್ ಶೂಟ್ ಅವತ್ತಿಂದ ಆ ಒಂದು ಈವ್ನಿಂಗ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವು ಈ ತರ ಒಂಥರ ಪ್ರೊಫೆಷನಲ್ ಶೂಟ್, ಈ ತರ ಫ್ಯಾಮಿಲಿ ಜೊತೆ ಎಲ್ಲ ಸೇರ್ಕೊಂಡು ಕುತ್ಕೊಂಡು ಮಾತಾಡಿದ್ದು ನಾನು ಅದೇ ಫಸ್ಟ್ ಟೈಮ್. ಹೌದು. ಸೊ ಎಸ್, ನಮ್ಮ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಬೇಕಾದ್ರೆ ಅಲ್ಲಿ ಹಾಕ್ತೀನಿ ಸೈಡಲ್ಲಿ ಆ ಒಂದು ಕವರ್ ಫೋಟೋನ ಮೋಹನೇ ಶೂಟ್ ಮಾಡಿ. ಹಾಗೆ ಮೋಹನ್ ನೀವು ಅಲ್ಲೋಗ್ಬಿಟ್ಟು ಒಂದು ಆಟೋಗ್ರಾಫ್ ಮಾಡ್ಬಿಡ್ತೀನಿ. ಆಯ್ತಾಯ್ತು. ಫೋಟೋಸ್ ಪಿಕ್ಚರ್ ಬೈ ಮೋಹನ್ ಜಯಣ್ಣ, ಫೋಟೋಗ್ರಾಫ್ ಬೈ ಮೋಹನ್ ಜಯಣ್ಣ ಅಂತ ಹಾಕ್ತೀನಿ. ಓಕೆ, ಸದ್ಯಕ್ಕೆ ಇವಾಗ ತಿನ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡು ಮಾತಾಡ್ಕೊಂಡು ಹೊಡೋಣ. ಎಸ್. ಸೊ ಗೈಸ್, ಫೈನಲಿ ಒಂದು 9 to 10 ಸ್ಯಾರೀಸ್ ತಗೊಂಡಿದ್ದಾರೆ ಮೋಹನ್ ಇವಾಗ ನನ್ನ ಹತ್ರ. ಎಲ್ಲ ಒಳ್ಳೊಳ್ಳೆ ಕಲರ್ಸ್ ಆರಿಸ್ಕೊಂಡಿದ್ದಾರೆ ಶ್ರುತಿ ಅವರು. ಸೊ ಇವಾಗೆಲ್ಲ ಚೆನ್ನಾಗಿದೆ ಕಲರ್ಸ್, ಅದಕ್ಕೆ ಯಾವ್ದು ಬಿಡದಂಗೆ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಬಂದಿದ್ದ ಕೆಲಸ ಮುಗೀತು, ಓಡೋಣ ಇವಾಗ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಂಗೆ ಗೊತ್ತಿಲ್ಲ ಅಂದೇ ಹೋಗ್ಬೇಕಾದ್ರೆ ನನಗೆ ಎನರ್ಜಿ ಇರುತ್ತಾ ಇಲ್ವಾ ಅಂತಬಿಟ್ಟು ಒಳ್ಳೆ ಊಟ ಅಂತೂ ಮಾಡಿದ್ದೀನಿ. ಇಲ್ಲೇ ಊಟ ಮಾಡಿ ಜ್ಯೂಸ್ ಎಲ್ಲ ಕುಡ್ದು, ಆಂಟಿ ನಮಗೋಸ್ಕರ ಸ್ಪೆಷಲ್ ಬೋಂಡ
ಪಿಜ್ಜಾ ಪಾವ್ ಬಜಿ ಎಲ್ಲನೂ ತಿನ್ಬಿಟ್ಟು ಫುಲ್ಲು ಇವತ್ತಿನ ಡೇನ ಸಖತ್ತಾಗಿ ಎಂಡ್ ಮಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವೆಡ್ಡಿಂಗ್ ಸೀರೀಸ್ ಎಲ್ಲ ನಮ್ಮ 3 ಜನ ಚಾನಲ್ ಬರ್ತಾ ಇರುತ್ತೆ. ಸೊ ನಮ್ಮ 3 ಜನ ಚಾನಲ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮಿಸ್ ಮಾಡಿದಿರೋ ಹೋಗಿ ಚೆಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಸುಪ್ರಿಯಾ ಅವ್ರದ್ದು 100K ಮಾಡಿಸ್ಬೇಕು ಅಂತ ನನಗೆ ಸಕ್ಕತ್ ಇಷ್ಟ. ಅವರು ಬೇಗ 100K ಆಗಲಿ, ಒಂದು ನಮ್ಮನೆಗೆ ಒಂದು ಸಿಲ್ವರ್ ಪ್ಲೇ ಬಟನ್ ಬರಲಿ. ಸೊ ಸಿಲ್ವರ್ ಪ್ಲೇ ಬಟನ್ ಬರಲಿ, ಎಸ್ ಗೃಹ ಪ್ರವೇಶಕ್ಕಿಂತ ಮುಂಚೆನೇ ಬರಲಿ. ಎಸ್, ಎಲ್ಲರಿಗೂ ಸಿಲ್ವರ್ ಪ್ಲೇ ಬಟನ್ ಬರಬೇಕು. ನಮ್ಮ ಸುಪ್ರಿಯಾ ಅವ್ರದ್ದು 100K ಆಯಿತು ಅಂತಂದರೆ ಅದೇ ನಮ್ಮ ಇದು ಮದುವೆಗೆ ನೀವು ಕೊಡುವಂಥ ಮುಯಿ. ಓಕೆ ಸರಿ, ಹಾಗಿದ್ರೆ ಸಿಗೋಣ. ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್.